ಉಡೀಸ್. ಇದು ಉಡೀಸ್, ನಾನು ವೈರಸ್. ನಮ್ಮ ರೂಪಿಕಾ ಅವ್ರೇನು ಸುಮ್ಮನೆ ಅನ್ಕೋಬೇಡಿ, ಸಖತ್ತು ಕ್ವಶನ್ಗಳನ್ನ ಕೇಳಿದ್ದಾರೆ ನಮ್ಮ ರಹಸ್ಯಾನಂದ ಸ್ವಾಮಿಗಳಿಗೆ. ಆಮೇಲೆ ನಮ್ಮ ರಹಸ್ಯಾನಂದ ಸ್ವಾಮಿಗಳೇನು ಹುಡುಗಾಟ ಅನ್ಕೊಂಡಿದ್ದೀರಾ, ಅದಕ್ಕೆ ಸಖತ್ತ ಕೌಂಟ್ರುಗಳು ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳೋದಕ್ಕಿಂತ ನೀವು ಕಣ್ಣಾರೆ ನೋಡಿಕೊಂಡು ಕೇಳ್ಕೊಂಡು ಬರಬೇಕು. ಓಕೆ, ಪ್ಲೇ ಮಾಡ್ರು. ಇವಣ್ಣ ನನ್ನ ಆಶ್ರಮದಲ್ಲೂ ವೆರಿ ಕೋಲ್ಡ್. ಅಲ್ಲ, ನಿಮ್ಮ ಆಶ್ರಮ ತುಂಬಾ ಹಾಟ್ ಅಂತ ಕೇಳ್ಪಟ್ಟಿದ್ವಿ ನಾವು ಒಳಗಡೆ. ಓಕೆ, ಒನ್ಸ್ ಯು ವಿಸಿಟ್ ರಾಘು. ಪ್ರಯತ್ನ ಮಾಡೋದು ಕಷ್ಟ ಇದೆ. ಒನ್ಸ್ ಅಗೇನ್ ರೂಪಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷ ನಿಮ್ಗೂ ಒಳ್ಳೇದಾಗ್ಲಿ. ಏನು ಹೊಸ ವರ್ಷದ ಸಂಕಲ್ಪಗಳು ಅಂತ? ಹೊಸ ವರ್ಷದಲ್ಲಿ ಸದ್ಯಕ್ಕೆ ಸಂಕಲ್ಪಗಳು ಅಂತ ಏನೂ ಇಲ್ಲ. ಬಿಕಾಸ್ ಹೆಂಗ್ ಬರುತ್ತೋ ಹಾಗೆ ಸ್ವೀಕರಿಸಿ ದ ಬೆಸ್ಟ್ ನ ಚೂಸ್ ಮಾಡ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಈ ವರ್ಷ. ಪಕ್ಕದಲ್ಲಿ ಸ್ವಾಮೀಜಿಗಳಿದ್ದಾರೆ, ಏನ್ ಹೇಳ್ತೀರಿ? ಆಕ್ಚುಲಿ ಸ್ವಾಮಿಗಳ ಬಗ್ಗೆ ಮಾತಾಡ್ಲೇಬೇಕು. ನನಗೆ ಗುರುಗಳ ಸ್ಥಾನ ಅಂತ ಹೇಳ್ಬೋದು, ತುಂಬಾ ಮರ್ಯಾದೆ ಕೊಡ್ತೀನಿ. ಅದು ಅವ್ರೂ ಕೊಡಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನೋ ಅವ್ರನ್ನ ಕೇಳಬೇಕು. ಉಳಿಸ್ಕೊಳ್ತೀರಾ? ಇಲ್ಲ, ಇದುವರೆಗೂ ಉಳಿಸ್ಕೊಂಡಿಲ್ಲ, ಮುಂದೆ ನೋಡ್ಬೇಕು. ಅಟ್ಲೀಸ್ಟ್ 2014 ಆದ್ರೂ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಅಂದ್ರೆ ಇಷ್ಟಕ್ಕೆ ಒಳ್ಳೆ ಬುದ್ಧಿ ಇರ್ಲಿಲ್ಲ ಅಂತ ಅಲ್ಲ, ಇತ್ತು, ಇದಕ್ಕಿಂತ ಒಳ್ಳೆ ಬುದ್ಧಿ ಕೊಡ್ಲಿ. ಅಂಡ್ ಐ ಲವ್ ಒನ್ ಥಿಂಗ್, ಇವರು ಬಾಬಾನ ತುಂಬಾ ಇಷ್ಟಪಡ್ತಾರೆ. ಸೊ ನಮ್ಮ ಆಶ್ರಮಕ್ಕೆ ಬಹಳ ಹತ್ರದಲ್ಲೇ ಇದ್ದಾರೆ ಬರಕ್ಕೆ. ಭಕ್ತೆ, ಗುರುವಾಗಿ ನೀನು ಸ್ವೀಕರಿಸಿರುವಾಗ ನಾನು ಶಿಷ್ಯೆಯಾಗಿ ಸ್ವೀಕರಿಸೋದಿಲ್ವಾ? ಖಂಡಿತ. ನಾನು ಯಾವಾಗಾದ್ರೂ ಬರಲಿ ರೂಪಿಕಾ, ವೆಲ್ಕಮ್ ಟು ಮೈ ಆಶ್ರಮ. ರೂಪಿಕಾಮಯಿ ಆಗ್ತಾರ ಬಂದ್ರೆ? ರೂ ಆನಂದಮಯಿ, ರೂ ಆನಂದಮಯಿ. ಸ್ವಾಮಿಗಳೇ, ಕ್ಯಾಮರಾಸ್ ನಟಿಯರೆಲ್ಲ ಬರ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ನೀವೇನಾದ್ರು ಪ್ರೊಡ್ಯೂಸರ್ ಆಗುವಂತ ಆಲೋಚನೆ ಇದೆಯಾ? ಖಂಡಿತವಾಗ್ಲು ಇವರೆಲ್ಲ ಆಶ್ರಮಕ್ಕೆ ಬಂದ್ರೆ ನಾನು ಎವ್ರಿ ಡೇ ಸಿನಿಮಾ ತೆಗಿತೀನಿ. ಅಲ್ಲ, ನೀವು ಬಾವಿ ಒಳಗಿನ ಕಪ್ಪೆ ಯಾಕೆ ಹಾಕ್ತೀರಿ? ಆಶ್ರಮ ಬಿಟ್ಟು ಹೊರಗೆ ಬನ್ನಿ ಅಂತ. ನಾನು ಬಾವಿಯೊಳಗೆ ಕಪ್ಪೆ ಆದ್ರೆ ನಾನೇ ಉಳಿ, ನಾನೇ ಸಿಂಹ, ನಾನೇ ಆಣೆ. ಹೊರಗಡೆ ಬಂದ್ರೆ ನೀವೆಲ್ಲ ಇದ್ದೀರಾ, ತಿಂದು ಬಿಡ್ತಿರಲ್ಲ. ಅಂಡ್ ಇವರು ಎಷ್ಟು ಮಟ್ಟಿಗೆ ಅವರು ಮಾತಾಡ್ದಂದ್ರೆ, ಇವತ್ತಿನ ಕಾಲದ ಹೀರೋಯಿನ್ಗಳು ನಾನು ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ, ಒಂದು ಶೂಟಿಂಗ್ ತರ ಇಲ್ಲ, ಎಂಜಾಯ್ ಮಾಡಿದೆ, ಟ್ರಿಪ್ ತರ ಇತ್ತು ಅಂತ. ನೀವು ಟ್ರಿಪ್ಗೆ ಹೋಗ್ಬೇಕು, ಶೂಟಿಂಗ್ ಯಾಕೆ ಹೋಗ್ಬೇಕು? ಅಂಡ್ ಇವರು 2014 ಒಳ್ಳೆ ಸ್ಟೆಪ್, ಘರ್ಷಣೆ. ವೆರಿ ನೈಸ್ ಗರ್ಲ್ಸ್, ಐ ಲವ್ ಯು ಪೀಪಲ್. ಓಕೆ, ನಿಮ್ಮ ನಿರೀಕ್ಷೆ ಏನು 2014ಕ್ಕೆ? 2014 ಸಾಧಾರಣ ಇವಾಗ ರಂಜಿತಾ ಅವರಿಗೆ ಒಂದು ದೀಕ್ಷೆನ ಕೊಡ್ಸಿದ್ದೀನಿ. 14 ಗರ್ಲ್ಸ್ಗೆ ನಾನು ದೀಕ್ಷೆನ ಕೊಡಬೇಕು ಅನ್ನೋದು ನನ್ನ ಇಚ್ಛೆ. 14 ಜನಕ್ಕೆ ನೀವು ದೀಕ್ಷೆ ಕೊಡಬೇಕಂತ ಮಾಡಿದ್ದೀರಿ. ದಿಸ್ ಇಯರ್ 14, ನೆಕ್ಸ್ಟ್ ಇಯರ್ 15, ನೆಕ್ಸ್ಟ್ ಇಯರ್ 16. ಅಂಡ್ ಕೃಷ್ಣ 16,000. ರಹಸ್ಯಾನಂದ 16. ನಿಮ್ಮ ಸ್ಮೈಲ್ ಮಾತ್ರ ಅದಕ್ಕೆ ಸರಿಸಾಟಿಯೇ ಇಲ್ಲ. ಅವರು ಸ್ಮೈಲ್ ಆಫ್ 2013 ಅದು ಅಲ್ಲಿಗೆ ಎಂಡ್ ಆಗ್ಲಿ ಅಂತ ಮಾತ್ರ. ಹೆಣ್ಣೊಳಗಿನ ರಹಸ್ಯ ಎಷ್ಟೇ ಇರಲಿ ಆನಂದವಾಗಿರ್ತೀನಿ ನಾನು. ಅದಕ್ಕೆ ಎಲ್ಲ ಮಯ, ಆನಂದಮಯ. ಇದು ನೋಡಿದ್ರಲ್ಲ ಕ್ಲಿಪ್ಪಿಂಗ್, ಏನ ಅನ್ನಿಸ್ತು ನಿಮಗೆ? ಒಂದು ಕ್ವಶನ್ ಕೇಳಬೇಕು ನಿಮಗೆ. ನನಗೆ ಕ್ವಶನ್ ಅಂದ್ರೆ ಅಲರ್ಜಿ. ನಿಮಗೆ ಕ್ವಶನ್, ಕ್ಯಾಮ್ರಾಮನ್ಸು ಇವರೆಲ್ಲ ಅಲರ್ಜಿ. ಬಟ್ ಎಕ್ಸೆಪ್ಟ್ ಗರ್ಲ್ಸ್, ಇವ್ರಿಗೆ ಅವಕಾಶ ಇದೆ. ಆಸ್ಕ್. ಅದು ಯಾವ ತರ ಅಂತ ಕೇಳ್ಬೋದಾ? ನಂತರ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಪ್ಲೀಸ್. ರಿಕ್ವೆಸ್ಟ್ ಅಂದೆ ಅಷ್ಟೇ, ಹತ್ರ ಬನ್ನಿ ಅಂತ ಹೇಳಿಲ್ಲ. ಸೊ ನನಗೆ ರಿಕ್ವೆಸ್ಟ್ ಅಂದ್ರೆ ಯೂಶಲಿ ಹಂಗೆ. Okay, it's okay. Don't laugh. All musicians, please. ಓಕೆ, ನಿಮಗೆ ಈ ಗೆಟಪ್ಪು ಆ್ಯಕ್ಚುಲಿ ಎಷ್ಟೊಂದು ಸೂಕ್ತವಾಗಿ ಸೂಟ್ ಆಗಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಥರವಲ್ಲ ಏನೋ ತಗಿ ನಿನ್ನ ತಂಬೂರಿ ಸ್ವರ ಅಂತ ಜ್ಞಾಪಕ ಬರುತ್ತೆ ಈ ಗೆಟಪ್ನ ನೋಡಿದ್ರೆ. ಅಂದ್ರೆ ನಿಮಗೆ ಇವರಿಗೆ ಇದು ಸೂಟ್ ಆಗಲ್ಲ. ಸ್ವಾಮೀಜಿ ಪಟ್ಟ ಸರಿಯಲ್ಲ. ಇಲ್ಲ, ಸ್ವಾಮೀಜಿ ಪಟ್ಟ ಏನಿದ್ರು ಫುಲ್ ಪವರ್ಫುಲ್ ಅವ್ರಿಗೆನೆ. ಇವ್ರದ್ದು ಒಂದು ಪೇಟ ಬಿಚ್ಚಿಸ್ಬೇಡ. ದಯವಿಟ್ಟು ಬೇಡ. ಎಣಕಿ ಮರ್ಯಾದೆ ಇರೋದು ಈ ಪೇಟ, ಇದು ಮಣಿಗಳು, ಇದು
ಮೇರಾ. ಅಲ್ಲ ಇಷ್ಟು ಹೇಳಿದ್ಮೇಲೂ ನಿಮ್ಗೇನು ಅನ್ಸಲ್ವಾ ಅಂತ. ನಾನು ಅದಕ್ಕೆ ಆನಂದ, ಯಾವಾಗಲೂ ನಗಡ್ತಾ ಇರ್ತೀನಿ. ಒಂದು ಪ್ರಶ್ನೆ ಕೇಳಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು ಅಂತಾನೆ ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಯಾಕೆ ನೀವು ಈ ಕ್ಷೇತ್ರನೇ ಏನೋ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನನಗೆ ಇಲ್ಲಿ ಭಾಳಷ್ಟು ಜನ ಭಾಳ ಬೇಗ ಬಿದ್ದೋಗ್ತಾರೆ, ಯಾವ ಊರಲ್ಲೂ ಬೀಳಲ್ಲ. ನಾನು ಮಧುರಲ್ಲಿದ್ದೆ, ಅಲ್ಲಿ ಅವರು ಮಂಡಿವರೆಗೂ ನನಗೆ ಕೊಟ್ಟು ಕಳಿಸ್ಬಿಟ್ರು. ಇಲ್ಲಿ ಬಂದೆ, ಮಣಿ ಕಟ್ಕೊಟ್ರು, ವಿಚ್ ಇಸ್ ದ ಬೆಸ್ಟ್. ನನ್ನ ಮಣ್ಣು ನಂದು, ಇಲ್ಲಿ ನಾನೇ, ಎಲ್ಲ ನಂದೆ. ದಿಸ್ ಈಸ್ ಮೈನ್ಸ್. ನಾನು ಈ ಜಾಗವನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಮುಂದೆ ಕೂಡ ಹಿಂಗೆ ಕಂಟಿನ್ಯೂ ಇದೆ, ಇದೇನು ಬದಲಾವಣೆ ಇಲ್ಲ. ಸತ್ಯ. ಯಾರು ಎಷ್ಟೇ ವಿರೋಧ ಮಾಡೋದನ್ನು ದೀಕ್ಷೆ ಕೊಡೋದೇ. ನಾನು ಬಂಡಗೇಡಿ. ನಮ್ಗೆ ಗೊತ್ತಿದೆ. ಲೋಪ ಇದೇ ಖುಷಿನಲ್ಲಿ ನಾವು ಮುಗಿಸ್ಬಿಡೋಣ ಕಣ್ರ. ಓಕೆ ಪ್ರಜೆಗಳೇ, ನೋಡ್ತಾ ಇರಿ ಕಾರ್ಯಕ್ರಮ. ಮುಂದಿನ ವಾರ ಬರ್ತೀನಿ. ಇದು ಉಡೀಸ್, ನಾನು ವೈರಸ್.